ಬೋವಿ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನ ಮಾಡಿತ್ತು. ಅರ್ಹ ಫಲಾನುಭವಿಗಳಿಂದ ಸಮಾಜದಲ್ಲಿ ಅವರನ್ನ ಮೇಲಕ್ಕೆತ್ತೋ ಬದಲು 60% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ವಿಸ್ತೃತ ವರದಿಯನ್ನು ನಾವು ಮಾಡಿದ್ವಿ. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಮಿಷನ್ ಕೇಳಿದ್ದ ಆರೋಪ ಬಂದಿರುವಂತಹ ರವಿಕುಮಾರ್ ತಲೆದಂಡ ಈ ಕೇಸ್ನಲ್ಲಿ ಆಗುತ್ತೆ ಅಂತ ರಾಜೀನಾಮೆ ನೀಡುವಂತೆ ನಿಗಮದ ಅಧ್ಯಕ್ಷರಿಗೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಒತ್ತಡ ವಿಪರೀತವಾಗಿ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ರಾಜೀನಾಮೆ ಕೊಟ್ಬಿಡು ಅಂತ ಸಿಎಂ ಮತ್ತು ಡಿಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹೀಗಾಗಿ ನಾಳೆ ಸಿಎಂ ಮತ್ತು ಡಿಸಿಎಂರನ್ನ ಭೇಟಿ ಮಾಡಿ ತದನಂತರ ರಾಜೀನಾಮೆಯನ್ನ ಈ ವ್ಯಕ್ತಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೇಳಿದಾಗ ದಾಖಲೆ ಕೊಟ್ಟು ರಾಜೀನಾಮೆಯನ್ನ ನೀಡ್ತೇನೆ ಅಂತ ರವಿಕುಮಾರ್ ಹೇಳಿದಂತಹ ವಿಚಾರ. ಒಂದು ಸ್ಟಿಂಗ್ ಆಪರೇಷನಲ್ಲಿ ಮಹಿಳೆ ಬಳಿ ಈತ ಆಡುವಂತಹ ಮಾತು, ಇದೆಲ್ಲವೂ ಕೂಡ ವ್ಯಾಪಕವಾಗಿ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಯಾವ ಸಮುದಾಯ ಇವರನ್ನ ನಂಬಿದೆಯೋ ಅದೇ ಸಮುದಾಯಕ್ಕೆ ಇವರು ಎಷ್ಟು ದೊಡ್ಡ ದ್ರೋಹ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಆಮೇಲೆ ಇದರಲ್ಲಿ ಡಿಸಿಎಂ ಅವ್ರನ್ನು ಕೂಡ ನಿನ್ನೆ ಪ್ರಶ್ನೆ ಮಾಡಲಾಯಿತು. ಅವರು ನನ್ನ ಗಮನಕ್ಕೆ ಬಂದಿಲ್ಲ ಈ ವಿಚಾರ, ಕೂಡಲೇ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನ ಕೇಳ್ತಾ ಇರೋದು ಇಷ್ಟೇ, ರಾಜೀನಾಮೆ ತೆಗೆದುಕೊಂಡು ಬಿಟ್ಬಿಡೋದಲ್ಲ. ಈ ಪ್ರಕರಣದಲ್ಲಿ ಈ ವ್ಯಕ್ತಿಯ ಮೇಲೆ ಲೋಕಾಯುಕ್ತದ ದೂರಾಗಬೇಕು, ಬಂಧಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಮೇಲಿಂದ ಮೇಲೆ ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜುಗರ ಆಗ್ತಾ ಇದೆ. ಮೊದಲು ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹಗರಣ, 187 ಕೋಟಿ ಹಗರಣ. ಈಗ ನೋಡಿದ್ರೆ ಸಮಾಜದಲ್ಲಿ ಅತ್ಯಂತ ಶೋಷಿತ ವರ್ಗಗಳಿಗೆ ಅವರ ಏಳಿಗೆ ಆಗಲಿ ಪ್ರಗತಿ ಆಗಲಿ ಅಂತ ಹೇಳಿ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ರೆ ಆ ನಿಗಮದಲ್ಲಿ ಹುದ್ದೆಯನ್ನು ಅಲಂಕರಿಸಿದವರು ತಿಂದು ತೇಗೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಪ್ರಾಧಿಕಾರವನ್ನೇ ಸಮೃದ್ಧ ಹುಲ್ಲುಗಾವಲು ಅಂತ ಅಂದ್ಕೊಂಡಿರುವಂತಹ ವ್ಯಕ್ತಿಗಳು ಇವರೆಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ಯಾವಾಗ ಹಾಗಾದ್ರೆ ರಾಜೀನಾಮೆಯನ್ನು ಕೊಡ್ತಾರೆ? ಆಮೇಲೆ ಸರ್ಕಾರ ಈ ವಿಚಾರದಲ್ಲಿ ಅಂದುಕೊಂಡ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಇಲ್ಲ. ಭ್ರಷ್ಟಾಚಾರದಂತಹ ಗಂಭೀರ ಆರೋಪ ಬಂದರೂ ಕೂಡ ತೃಪ್ತಿಕರವಾಗಿ ಆಕ್ಷನ್ ತಗೊಳ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಯಾವ ರೀತಿ ಮುಂದಾಗಿದೆ? ರವಿಕುಮಾರ್ ರಾಜೀನಾಮೆ ಮಾತ್ರ ಆಗತ್ತಾ? ಈತನ ವಿರುದ್ಧ ಎಲ್ಲೆಲ್ಲಿ ಕೇಸ್ ದಾಖಲಾಗುತ್ತೆ? ಅರೆಸ್ಟ್ ಮಾಡಬೇಕು ಅನ್ನೋ ಕೂಗಿಗೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ ಅಂತ? ಅರೆಸ್ಟ್ ಮಾಡುವಂಥದ್ದು ಅಥವಾ ತನಿಖೆಯ ಭಾಗವಾಗಿರುತ್ತೆ. ತನಿಖೆಯಾದ ನಂತರದಲ್ಲಿ ಆ ಸಂಬಂಧ ದೂರು ದಾಖಲಾಗುವಂಥದ್ದು ಅಥವಾ ಸುಮೋಟೋ ಏನಾದರೂ ಸರ್ಕಾರ ಅಥವಾ ಸೂಚನೆ ಕೊಡುತ್ತಾ ಅನ್ನುವಂಥದ್ದು ನಂತರದ ವಿಚಾರ. ಆದರೆ ಸದ್ಯಕ್ಕೆ ಈಗ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಗಿರುವಂತಹ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತಕ್ಷಣವೇ ರಾಜೀನಾಮೆ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರುಗಳ ಜೊತೆಗೂ ಕೂಡ ಈಗಾಗಲೇ ರವಿಕುಮಾರ್ ಮಾತಾಡಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಅವರು ಬೆಂಗಳೂರಿಗೆ ಬರ್ತೀನಿ, ನಾನು ಬಂದು ನೀವು ಮೀಟ್ ಮಾಡಿ ಒಂದು ದಾಖಲಾತಿ ಅಂದರೆ ನನ್ನ ವಿರುದ್ಧ ನಡೆದಂಥ ಷಡ್ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ನಂತರ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಅವರು ತಿಳಿಸಿರುವ ಪ್ರಕಾರ ನಾಳೆ ಬರ್ತಾರೆ ಅನ್ನುವಂಥದ್ದು. ಅಂದರೆ ನಾಳೆ ಬಂದು ಸಿಎಂ ಮತ್ತು ಡಿಸಿಎಂರನ್ನ ಭೇಟಿಯಾಗಿ ಆನಂತರ ರಾಜೀನಾಮೆ ಬಗ್ಗೆ ತೀರ್ಮಾನ ಅಂದ್ರೆ ಕೊಡ್ತೀನಿ, ರಾಜೀನಾಮೆ ಆಯಿತು ನೀವು ಹೇಳಂತೆ ಕೊಡ್ತೀನಿ, ನಿಮ್ಗೆ ದಾಖಲೆಗಳನ್ನು ಕೊಟ್ಟ ನಂತರ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪವನ್ನು ಮಾಡಿದರೆ. ಆದರೆ ಸರ್ಕಾರ ಮತ್ತು ಪಕ್ಷದ ಭಾಗವಾಗಿ ಮುಜುಗರನ್ನು ತಲುಪಿಸಿಕೊಳ್ಳಿಕ್ಕೆ ಸಿಎಂ ಮತ್ತು ಡಿಸಿಎಂ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ತಕ್ಷಣ ರಾಜೀನಾಮೆ ಕೊಡಿ ಅನ್ನುವಂಥ. ಬಹುಶಃ ಒಂದು ದಿನ ತಡವಾಗಬಹುದು, ನಾಳೆ ಅವರು ಅಧಿಕೃತವಾಗಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಶ್ನೆ ಇರೋದಿಷ್ಟೇ, ಈ ಹಿಂದೆ ಸರ್ಕಾರ ನಿಜವಾಗ್ಲೂ ಬಯಸಿದ್ರೆ ಎಲ್ಲಚ್ಚಿಂದೆಲ್ಲ ಶಾಸಕರನ್ನ ಎಳ್ಕೊಂಡು ಹೋಗಿದ್ದಿದೆ, ಅವರ ಕಾಲರ್ ಪಟ್ಟಿಗೆ ಕೈ ಹಾಕ್ಬಿಟ್ಟು ಎಳ್ಕೊಂಡು ಹೋಗಿದ್ದಿದೆ. ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಕರ್ನಾಟಕ ನೋಡಿದೆ ಅದನ್ನು. ಅಂಥ ಧೈರ್ಯವನ್ನು ಇಲ್ಲೂ ತೋರಿಸ್ಬೇಕು ಅಂತ ಆಗ್ರಹ. ಯಾಕಂದರೆ ಪರಿಶಿಷ್ಟರಿಗೆ ಮಾಡ್ತಿರುವಂತಹ ಅನ್ಯಾಯ ಇದು ಅನ್ನುವಂತಹ ಕೂಗು.